ನಿಮಗೆ ಹೆಂಗೆ ಅನಿಸುತ್ತೆ ಇದು ಕೇಳಿದ ಮೇಲೆ? ನಮ್ಮ ದೇಶದಲ್ಲಿ ಒಂದು ಈ ಥರ ಕೇಸ್ನೂ ಇದ್ದಾರೆ, ಅದರದ್ದು ವಿಕ್ಟಿಮು ಇದ್ದಾರೆ, ವಿಟ್ನೆಸ್ಸು ಇದ್ದಾರೆ ಆ್ಯಂಡ್ ಅದರದ್ದು ಪ್ರೂಫ್ನೂ ಇದೆ. ಪೊಲೀಸವ್ರಿಗೂ ಇದು ಗೊತ್ತು ಕ್ರಿಮಿನಲ್ ಯಾವಾಗ ಕ್ರೈಮ್ ಮಾಡ್ತಾನೆ ಅಂತ. ಬಟ್ ಕ್ರಿಮಿನಲ್ ಯಾರು ಅಂತ ಇದುವರೆಗೂ ಯಾರೂ ಕಂಡು ಹಿಡ್ದಿಲ್ಲ. ಈವನ್ ಪೊಲೀಸವ್ರೂ ಕೂಡ ಕಂಡು ಹಿಡ್ದಿಲ್ಲ. 7 ವರ್ಷ ಕಳೆದು ಹೋಯಿತು. ಕ್ರಿಮಿನಲ್ ಬಂದುಬಿಟ್ಟು ಡೈಲಿ ಕ್ರೈಮ್ ಮಾಡ್ತಾನೇ ಇದ್ದಾನೆ. ಆದರೆ ಪೊಲೀಸವ್ರಿಗೂ ಇದುವರೆಗೂ ಗೊತ್ತಿಲ್ಲ ಯಾರು ಕ್ರೈಮ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಕ್ರಿಮಿನಲ್ ಯಾವಾಗ ಕ್ರೈಮ್ ಮಾಡ್ತಾನಂತ ಪೊಲೀಸವ್ರಿಗೆ ಗೊತ್ತು. ಬಟ್ ಆ ಕ್ರೈಮ್ನ ಯಾರು ಮಾಡ್ತಿದ್ದಾರೆ ಅಂತ ಇದುವರೆಗೂ ಪೊಲೀಸವ್ರಿಗೆ ಗೊತ್ತಾಗಿಲ್ಲ ಆ್ಯಂಡ್ ಅವ್ರು ಕಂಡು ಹಿಡಿದಿಲ್ಲ. ಕಂಡು ಹಿಡಿಯೋಕ್ಕೆ ತುಂಬ ಪ್ರಯತ್ನ ಪಟ್ಟರು, ಅವ್ರು ಬಂದುಬಿಟ್ಟು ಮುಂದಕ್ಕೆ ಸಿಗಲೂ ಇಲ್ಲ. ನಾನು ಮಾತಾಡ್ತಾ ಇದ್ದೆ ಕೇಸ್. ಈ ಕೇಸಲ್ಲಿ ಒಂದು ಮನೆ ಇರುತ್ತೆ. ಆ ಮನೆಯಲ್ಲಿ ಯಾವಾಗಲೂ ಒಂದು ಹೊಸ ಫ್ಯಾಮಿಲಿ ಇರೋಕ್ಕೆ ಬಂದಾಗ ಆ ಫ್ಯಾಮಿಲಿಗೆ ಬಂದುಬಿಟ್ಟು ಒಂದು ಪತ್ರ ಸಿಗುತ್ತೆ. ಆ ಪತ್ರದಲ್ಲಿ ಬರ್ತಿರುತ್ತೆ ಐ ಆಮ್ ವಾಚಿಂಗ್ ಯು, ಅಂದರೆ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ ಅಂತ. ನೀವು ಏನೆಲ್ಲ ಮಾಡ್ತಾ ಇದ್ದೀರಾ, ನೀವು ಹೇಗೆಲ್ಲ ಇದ್ದೀರಾ, ನೀವು ಹಸ್ಬೆಂಡ್ ವೈಫ್ ಏನು ಮಾಡ್ತಾ ಇದ್ದೀರಾ, ನಿಮ್ಮ ಮಕ್ಕಳೆಲ್ಲ ಯಾವ ಥರ ಇರ್ತಾರೆ, ಏನು ಆಟ ಆಡ್ತಾರೆ, ಏನು ಊಟ ಮಾಡ್ತಾರೆ, ಏನೇನು ನಡೀತಾ ಇದೆ ಮನೆಯಲ್ಲಿ, ಅದೆಲ್ಲ ನನಗೆ ಗೊತ್ತಾಗುತ್ತೆ. ಬಿಕಾಸ್ ಐ ಆಮ್ ದ ವಾಚರ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇದು ಕಥೆದು ರಹಸ್ಯ ಏನು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಯಾಕೆ ಪೊಲೀಸವರಾಗಲಿ, ಕೋರ್ಟ್ ಆಗಲಿ, ವಕೀಲರಾಗಲಿ ಯಾಕೆ ಈ ಕೇಸ್ನ ಇನ್ನೂ ಸಾಲ್ವ್ ಮಾಡಿಲ್ಲ? ಇದು ಸ್ಟಾರ್ಟ್ ಆಗುತ್ತೆ 2014ರಲ್ಲಿ. ಮರಿಯಾ ಬಾರ್ಡರ್ಸ್ ಆ್ಯಂಡ್ ಡೆರಿಕ್ ಬಾರ್ಡರ್ಸ್ ಏನಿರ್ತಾರೆ ಅವರು ಒಂದು ಇತಿಹಾಸದ ಮನೇನ ಖರೀದಿ ಮಾಡ್ತಾರೆ. ಸೊ ಅವ್ರು ಟೋಟಲಿ $1.9 ಬಿಲಿಯನ್ ಡಾಲರ್ಸ್ ಇರುತ್ತೆ, ಅಮೇರಿಕನ್ ಡಾಲರಲ್ಲಿ ದುಡ್ಡು ಕೊಟ್ಬಿಟ್ಟು ಆ ಮನೇನ ಖರೀದಿ ಮಾಡ್ತಾರೆ. ಖರೀದಿ ಮಾಡಾದಮೇಲೆ ಏನಕ್ಕೆ ಇದಕ್ಕೆ ಇಷ್ಟು ಕಾಸ್ಟ್ಲಿ ಅಂದರೆ, ಆ ಮನೆ ಏನಕ್ಕೆ ಇಷ್ಟು ಕಾಸ್ಟ್ಲಿ ಅಂದರೆ ಆ ಮನೆ ಬಂದುಬಿಟ್ಟು ಒಂದು ಪ್ರೈಮ್ ಲೊಕೇಶನಲ್ಲಿತ್ತು. ಓಕೆನಾ. ಸೊ ಹಾಗಾಗಿ ಈ ಮನೆ ಬಂದುಬಿಟ್ಟು ತುಂಬ ಕಾಸ್ಟ್ಲಿ ಆಗಿತ್ತು. ಸೊ ಅವ್ರು ಏನು ಮಾಡ್ತಾರೆ, ಆ ಮನೇನ ಖರೀದಿ ಮಾಡ್ಕೊಳ್ತಾರೆ. ಖರೀದಿ ಮಾಡ್ಕೊಂಡಿದ್ದ ನೆಕ್ಸ್ಟ್ ಡೇನೇ ಅವ್ರ ಮಕ್ಕಳ ಜೊತೆ ಏನು ಮಾಡ್ತಾರೆ, ಆ ಮನೇನ ಶಿಫ್ಟ್ ಮಾಡ್ಕೊಳ್ತಾರೆ. ಶಿಫ್ಟ್ ಮಾಡ್ಕೊಂಡಿದ್ದು ನೆಕ್ಸ್ಟ್ ದಿನವೇ, ಓಕೆನಾ. ಶಿಫ್ಟ್ ಮಾಡ್ಕೊಂಡಿದ್ದು ನೆಕ್ಸ್ಟ್ ದಿನವೇ ಏನಾಗುತ್ತೆ, ಅವ್ರ ಮೇಲ್ ಬಾಕ್ಸಲ್ಲಿ, ಅವ್ರ ಮನೆ ಮೇಲ್ ಬಾಕ್ಸಲ್ಲಿ ಒಂದು ಮೇಲ್ ಬರುತ್ತೆ. ಮೇಲಲ್ಲಿ ಏನು ಬರ್ತಿರುತ್ತೆ ಅಂದರೆ ವೆಲ್ಕಮ್ ದ ನ್ಯೂ ಓನರ್ ಆಫ್ ದಿಸ್ ಹೌಸ್ ಅಂತ, ಓಕೆನಾ. ಸೊ ಏನಂದರೆ ಇದು ಎಲ್ಲ ಬಂದುಬಿಟ್ಟು ಇಂಗ್ಲೀಷಲ್ಲಿ ಬರೆದಿರ್ತಾರೆ, ಬಟ್ ನಾನು ನಿಮಗೆ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ. ಹೊಸ ಮಾಲೀಕನಿಗೆ ಸ್ವಾಗತ ಕೋರ್ತೀನಿ ಈ ಮನೆಯಲ್ಲಿ. ಆ್ಯಂಡ್ ನೀವು ಹೆಂಗೆ ಬಂದುಬಿಟ್ರಿ ಈ ಮನೇಲಿ, ನಿಮಗೆ ಯಾವುದಾದ್ರೂ ಒಂದು ದುಷ್ಟ ಶಕ್ತಿ ಏನಿದೆ ಎಳ್ಕೊಂಡು ಬಂತ, ಇಲ್ಲ ನೀವಾಗೆ ಬಂದ್ರ, ಇಲ್ಲ ನಿಮ್ಮದು ಹಳೆ ಮನೆ ಸಾಕಾಗಿಲ್ವ ನಿಮ್ಮ ಮಕ್ಕಳನ್ನ ಬೆಳೆಸೋದಕ್ಕೆ, ಇಲ್ಲ ನಿಮ್ಮ ಹಳೆ ಮನೆ ನಿಮಗೆ ಸಾಕಾಗಿಲ್ವ ನಿಮ್ಮ ಮಕ್ಕಳನ್ನ ದೊಡ್ಡವ್ರು ಮಾಡೋದಕ್ಕೆ ಅಂತ ಆ ಪತ್ರದಲ್ಲಿ ಬರ್ತಿರುತ್ತೆ. ಆ್ಯಂಡ್ ಇದಲ್ದೇನು ಇನ್ನೂ ತುಂಬ ವಿಷಯಗಳು ಬಂದುಬಿಟ್ಟು ಆ ಪತ್ರದಲ್ಲಿ ಬರ್ತಿರುತ್ತೆ. ಏನಂತ, ನಾನು ಇಲ್ಲಿ 110 ವರ್ಷದಿಂದ ಇದ್ದೀನಿ, ಈ ಮನೆ ಮೇಲೆ ನನ್ನ ಕಣ್ಣು ಇದೆ, ನಾನು ಈ ಮನೆಯಲ್ಲಿ ಕಣ್ಣಿಟ್ಟಿದ್ದೀನಿ. 1920ರಲ್ಲಿ ನಮ್ಮ ತಾತ ಈ ಮನೆ ಮೇಲೆ ಕಣ್ಣಿಟ್ಟಿದ್ರು. ಅದಾದಮೇಲೆ 1960ರಲ್ಲಿ ನಮ್ಮ ಅಪ್ಪ ಈ ಮನೆ ಮೇಲೆ ಕಣ್ಣಿಟ್ಟಿದ್ರು. ಈಗ ನಾನು ಈ ಮನೆ ಮೇಲೆ ಕಣ್ಣಿಟ್ಟಿದ್ದೀನಿ. ನನಗೆ ಗೊತ್ತಿಲ್ಲ ನೀವು ಹೆಂಗೆ ಬಂದುಬಿಟ್ರಿ ಈ ಮನೆಯಲ್ಲಿ ಅಂತ. ನಿಮಗೆ ಈ ಮನೆದು ಇತಿಹಾಸದ ಬಗ್ಗೆ ಏನೂ ಗೊತ್ತಿರಲಿಲ್ವಾ, ಅಥವಾ ಬೇರೆ ಯಾರಾದರೂ ಹೇಳಿ ನೀವು ಈ ಮನೆಗೆ ಬಂದ್ರಾ? ನಾನು ಈ ಬೀದಿಯಲ್ಲಿ ಓಡಾಡ್ತಾ ಇರೋ ಒಂದು ಕಾರ್ಗಳಲ್ಲಿ ನಾನು ಒಬ್ಬ. ನಾನು ನನ್ನ ಮನೆ ಕಿಟಕಿಯಿಂದ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ, ನಮ್ಮ ಮನೆ ಒಂದು ಕಿಟಕಿಯಿಂದ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ. ಸರಿ ಆಗಲಿ, ನಿಮ್ಮ ಮನೆ ಮಕ್ಕಳನ್ನ ಏನು ಕರ್ಕೊಬರೋ ಅವಶ್ಯಕತೆ ಏನಿತ್ತು, ಪರವಾಗಿಲ್ಲ ಇರಲಿ, ನನಗಿದು ಒಳ್ಳೆಯದೇ ಆಯಿತು. ಆದರೆ ನಿಮ್ಮ ಮಕ್ಕಳದು ಹೆಸರು ನನಗೆ ಗೊತ್ತಾಗ್ಬಿಡಲಿ ಒಂದು ಸಲ, ಆಮೇಲೆ ನಾನು ಅವ್ರಿಗೆ ಪತ್ರ ಬರೆಯೋಕ್ಕೆ ಶುರು ಮಾಡ್ಕೊಳ್ತೀನಿ ಅಂತ ಈ ಥರ ಬಂದುಬಿಟ್ಟು ಮೇಲ್ ಬಾಕ್ಸಲ್ಲಿ ಬಂದುಬಿಟ್ಟು ಬರೆದಿತ್ತು, ಓಕೆನಾ. ಆ ಮೇಲ್, ಆ ಪತ್ರ ಏನಿದೆ ಆ ಪತ್ರದಲ್ಲಿ ಬರೆದಿತ್ತು. ಆ್ಯಂಡ್ ಡೈರಿ ಬಾರ್ಡರ್ಗೆ ಅನಿಸುತ್ತೆ ಇದು ಯಾರು ಈ ಥರ ಇಷ್ಟು ಜೋಕ್ ಯಾರು ನನ್ನ ಜೊತೆ ಮಾಡ್ತಾ ಇದ್ದಾರೆ ಅಂತ. ಬಟ್ ಇಲ್ಲಿ ಒಂದಿನ ಪತ್ರ ಬಂದರೆ ಪರವಾಗಿಲ್ಲ, ಯಾರು ನಮ್ಮ ಜೊತೆ ಜೋಕ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಸುಮ್ಮನಿರ್ಬೋದು. ಬಟ್ ಇಲ್ಲಿ ಡೈಲಿ ಪತ್ರ ಬರುತ್ತೆ. ಸೊ ಡೈಲಿ ಪತ್ರ ಬರ್ತಾನೆ ಇತ್ತು ಡೈರಿಗೆ. ಆ ಮೇಲ್ ಬಾಕ್ಸಲ್ಲಿ ಡೈಲಿ ಒಂದು ಪತ್ರ ಇರೋದು. ಬಟ್ ಇಲ್ಲಿ ಯಾವಾಗ ಜಾಸ್ತಿ ಅನಿಸ್ತು ಅಂದರೆ ಯಾವಾಗ ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು ಡೈರಿಗೆ ಅಂದರೆ, ಅಲ್ಲಿ ಅವ್ರು ಮಾತಾಡೋ ಪರ್ಸ್ನಲ್ ವಿಷಯ ಎಲ್ಲ ಬಂದುಬಿಟ್ಟು ಮೇಲ್ ಏನು ಪತ್ರದಲ್ಲಿ ಬರೆದು ಕಳಿಸ್ತಾಯಿದ್ರು, ಓಕೆನಾ. ಅವ್ರು ಏನೇ ಗಂಡ ಹೆಂಡತಿ ಮಾತಾಡಿದರು, ಹೆಂಗಿರ್ತಾಯಿದ್ರು, ಯಾವ ಥರ ಊಟ ಮಾಡ್ತಾಯಿದ್ರು, ಏನು ಡಿಸ್ಕಸ್ ಮಾಡಿದರು, ಇವೆಲ್ಲನೂ ಬಂದುಬಿಟ್ಟು
ಮಾತಾಡಿ ಕಳಿಸ್ತಾಯಿದ್ರು. ಲಾಸ್ಟಲ್ಲಿ ಬಂದುಬಿಟ್ಟು ಏನು ಬರಿತಾ ಇದ್ರು ಅಂದರೆ ಪತ್ರದಲ್ಲಿ, ಐ ಆಮ್ ವಾಚಿಂಗ್ ಯು, ಐ ಆಮ್ ದ ವಾಚರ್, ಅಂದರೆ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ ಅಂತ. ಓಕೆನಾ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಇನ್ನೊಂದು ಪತ್ರ ಬರುತ್ತೆ. ಆ ಪತ್ರದಲ್ಲಿ ಇನ್ನೂ ಬಂದುಬಿಟ್ಟು ಭಯಾನಕವಾಗಿ ಬರೆದಿರ್ತಾರೆ. ಹಾಗೆ ಆಗುತ್ತೆ, ಡೈರಿಗೆ ತುಂಬ ಭಯ ಆಗಿಬಿಡುತ್ತೆ. ಸೊ ಏನು ಬರೆದಿರ್ತಾರಂದರೆ ಆ ಪತ್ರದಲ್ಲಿ, ಸೊ ನಿಮ್ಮ ಮಕ್ಕಳು ಬೇಸ್ಮೆಂಟ್ ಕಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿಲ್ವಾ ಇನ್ನೂ? ಸೊ ನಾನು ನಿಮಗೆ ಬಂದುಬಿಟ್ಟು ಸಜೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಮಕ್ಕಳಿಗೆ ಬೇಸ್ಮೆಂಟಲ್ಲಿ ಕಳಿಸ್ಬೇಡಿ. ಆ ಶಕ್ತಿ ಇದೆ, ಆ ವಸ್ತು ಇದೆ, ಆ ವಸ್ತು ಎಲ್ಲಾದರೂ ನಿಮ್ಮ ಮಕ್ಕಳಿಗೆ ಸಿಕ್ಕಿದರೆ ನಿಮ್ಮ ಮಕ್ಕಳು ಕಿರ್ಚೋದನ್ನು ನಿಲ್ಲಿಸ್ಬಿಡ್ತಾರೆ, ನಿಮ್ಮ ಮಕ್ಕಳು ಆಟ ಆಡೋದನ್ನು ನಿಲ್ಲಿಸ್ಬಿಡ್ತಾರೆ. ಓಕೆನಾ. ಸೊ ನೀವು ಬಂದುಬಿಟ್ಟು ನಿಮ್ಮ ಮಕ್ಕಳನ್ನ ಆ ಬೇಸ್ಮೆಂಟಲ್ಲಿ ಕಳಿಸ್ಬೇಡಿ ಅಂತ ಆ ಪತ್ರದಲ್ಲಿ ಬರೆದಿತ್ತು. ಸೊ ಡೈರಿಗೆ ಮತ್ತು ಅವರು ಹೆಂಡತಿಗೆ ಏನಾಗುತ್ತೆ, ತುಂಬಾ ಭಯ ಆಗಿಬಿಡುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ಅಲ್ಲಿಂದ ಡೈರೆಕ್ಟು ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ. ಆ ಪತ್ರಗಳನ್ನೆಲ್ಲ ತಗೊಂಡು ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲೊಂದು FIR ಫೈಲ್ ದರ್ಜ್ ಮಾಡ್ತಾರೆ. ಓಕೆನಾ. ಅಲ್ಲಿ ಹೋದಾಗ ಅವರು ಹೇಳ್ತಾರೆ, ಯಾರು ನಮ್ಮನ್ನ ಈ ಥರ ತುಂಬ ಚಿತ್ರಹಿಂಸೆ ಮಾಡ್ತಾ ಇದ್ದಾರೆ ಪತ್ರಗಳನ್ನ ಬರೆದು ಅಂತ. ಓಕೆನಾ. ಸೊ ಪೊಲೀಸವರು ಅವ್ರದ್ದು ಏನಿದೆ ಅನಿಸಿಕೆ ಎಲ್ಲನೂ ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ಡೇ ಬಂದುಬಿಟ್ಟು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಬಟ್ ಇಲ್ಲಿ ಏನು ಪತ್ರ ಬರಿತಾಯಿದ್ರು, ಪತ್ರ ಬರೆಯೋ ಜೊತೆಲೇ ಯಾರೂ ನಮ್ಮ ಮನೇಲೇ ಸಾಯಿಸೋಕ್ಕೆ ನೋಡ್ತಾ ಇದ್ದಾರೆ, ಯಾರೂ ನಮ್ಮನ್ನ ಜೀವಂತವಾಗಿ ಸಾಯಿಸಬೇಕು ಅಂದ್ಕೊಂಡಿದ್ದಾರೆ. ಆ್ಯಂಡ್ ಯಾರೂ ನಮ್ಮನ್ನ ಹೇಳ್ತಾ ಇದ್ದಾರೆ, ಈ ಗೋಡೆಗಳ ಮಧ್ಯೆ ಏನಿದೆ ನಿನಗೆ ಗೊತ್ತಿಲ್ವಾ, ಈ ಗೋಡೆಗಳ ಹಿಂದೆ ಏನಿದೆ ನಿನಗೆ ಗೊತ್ತಿಲ್ವಾ, ಈ ಮನೆದು ರಹಸ್ಯ ಏನಿದೆ ನಿನಗೆ ಗೊತ್ತಿಲ್ವಾ, ಗೊತ್ತಿಲ್ಲದಲೇ ಏನು ಬಂದಿದೆಯಾ ಮನೆಗೆ ಅಂತ ತುಂಬ ಪತ್ರನ ನನಗೆ ಬರಿತಾ ಇದ್ದಾರೆ. ನನಗೆ ತುಂಬ ಡಿಸ್ಟರ್ಬೆನ್ಸ್ ಇದೆ, ನನಗೆ ನನ್ನ ನಿದ್ದೆನೂ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಮನೇಲಿ ಅಂತ ಎಲ್ಲನೂ ಬಂದುಬಿಟ್ಟು ಡೈರಿಗೂ ಮತ್ತು ಅವ್ರ ವೈಫ್ ಏನಿದ್ದಾರೆ ಹೋಗ್ಬಿಟ್ಟು ಪೊಲೀಸವ್ರ ಹತ್ರ ಹೇಳ್ಕೊತಾರೆ. ಬಟ್ ಪೊಲೀಸವರು FIR ದರ್ಜ್ ಮಾಡ್ಕೊಂಡಿದ್ದು ನೆಕ್ಸ್ಟ್ ದಿವಸನೇ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಇನ್ವೆಸ್ಟಿಗೇಷನ್ ಮಾಡಿದಾಗ ಯಾವುದೇ ಫುಲ್ಲು ಬಂದುಬಿಟ್ಟು ಅವ್ರ ಫಿಂಗರ್ ಪ್ರಿಂಟ್ ಎಲ್ಲನೂ ಚೆಕ್ ಮಾಡ್ತಾರೆ. ಯಾವುದೇ ಬಂದುಬಿಟ್ಟು ಕ್ಲೂ ಅವ್ರಿಗೆ ಸಿಗಲ್ಲ. ಆ್ಯಂಡ್ ಹ್ಯಾಂಡ್ ರೈಟಿಂಗು ಕೂಡ ಎಲ್ಲ ಥರದ್ದು ಹ್ಯಾಂಡ್ ರೈಟಿಂಗ್ ಚೆಕ್ ಮಾಡ್ತಾರೆ. ಯಾವುದೇ ಒಂದು ಕ್ಲೂನು ಬಂದುಬಿಟ್ಟು ಅವ್ರಿಗೆ ಸಿಗಲ್ಲ ಪೊಲೀಸ್ ಅವ್ರಿಗೆ. ಆ್ಯಂಡ್ ಅದಾದಮೇಲೆ ಅಕ್ಕಪಕ್ಕದ ಮನೆಯವ್ರ ಹತ್ರನೂ ಹೋಗ್ಬಿಟ್ಟು ಪೊಲೀಸವ್ರು ಏನು ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಕೇಳ್ತಾರೆ, ಎಲ್ಲ ಏನೇನಿದೆ ಎಲ್ಲ ಬಂದುಬಿಟ್ಟು ಕೇಳ್ತಾರೆ. ಬಟ್ ಆಗಲೂ ಕೂಡ ಪೊಲೀಸವ್ರಿಗೆ ಯಾವುದೇ ಬಂದುಬಿಟ್ಟು ಇನ್ಫಾರ್ಮೇಷನ್ ಸಿಗಲ್ಲ. ಓಕೆನಾ. ಸೊ ಗೈಸ್, ನಿಮಗೇನು ಅನಿಸುತ್ತೆ, ಯಾರು ಮಾಡ್ತಾ ಇರ್ಬೋದು ಇದೆಲ್ಲ? ಸೊ ನಿಮಗೆ ಏನಾದರೂ ಗೊತ್ತಿದ್ದರೆ, ನಿಮಗೆ ಯಾರ ಮೇಲಾದರೂ ಡೌಟ್ ಇದ್ದರೆ, ನಿಮಗೆ ಅನಿಸಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಯಾರಿರ್ಬೋದು, ಏನಕ್ಕಿರ್ಬೋದು, ಯಾಕೆ ಈ ಥರ ಮಾಡ್ತಿರ್ಬೋದು ಅಂತ. ಓಕೆನಾ. ಇದೇ ಥರ ನಿಮಗೆ ಮಿಸ್ಟೀರಿಯಸ್ ಕತೆ ಕೇಳಬೇಕಂದ್ರೆ ಆ್ಯಂಡ್ ಈ ಥರನೇ ಹಾರರ್ ಕತೆಗಳು ಕೇಳಬೇಕಂದ್ರೆ ಸೊ ನನ್ನ ಚಾನಲಲ್ಲಿ ಬಂದುಬಿಟ್ಟು ಹಾರರ್ ಆ್ಯಂಡ್ ಮಿಸ್ಟೀರಿಯಸ್ ಕತೆಗಳು ಇನ್ಮೇಲಿಂದ ಈ ಚಾನಲಲ್ಲಿ ಬರುತ್ತೆ. ಸೊ ಇಷ್ಟ ಆದರೆ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ಜೊತೆಗೆ ಸಬ್ಸ್ಕ್ರೈಬ್ನೂ ಕೂಡ ಮಾಡ್ಕೊಳ್ಳಿ.